ಹಿಂದಿನ ಭಾಗದಲ್ಲಿ ನವ್ಯ ಬರ್ದಿರೋ ಡೆತ್ ನೋಟಲ್ಲಿ ಅಭಿ ಕೆಟ್ಟವನು ಅನ್ನೋದು ಅವ್ರ 3 ಜನ ಫ್ರೆಂಡ್ಸ್ ಮಾತಾಡುವಾಗ ನವ್ಯ ಕೇಳಿಸ್ಕೊಂಡಿರ್ತಾಳೆ. ಇಷ್ಟೆಲ್ಲ ಗೊತ್ತಾದ್ಮೇಲೆ ಹೇಗಾದ್ರೂ ಮಾಡಿ ಅಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ರಾಧಿಕಾ ಮತ್ತೆ ದಿನೇಶ್ಗೆ ನವ್ಯ ಫೋನ್ ಮಾಡ್ತಾಳೆ. ಆದ್ರೆ ಅವರಿಬ್ರು ಫೋನ್ ರಿಸೀವ್ ಮಾಡಲ್ಲ. ಮೊಬೈಲ್ನಲ್ಲಿ ಚಾರ್ಜ್ ಇಲ್ಲದೆ ಇರೋ ಕಾರಣ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗುತ್ತೆ. ಹೇಗಾದ್ರೂ ಮಾಡಿ ಇಲ್ಲಿಂದ ತಪ್ಪಿಸ್ಕೊಳ್ಬೇಕು ಅಂತ ಯೋಚನೆ ಮಾಡೋ ಅಷ್ಟರಲ್ಲಿ ಅಭಿ ಕೂಡ ಅವಳ ಎದುರಿಗೆ ಬಂದ್ಬಿಡ್ತಾನೆ. ಹಾಗಾದ್ರೆ ಮುಂದೆ ಏನಾಗುತ್ತೆ ಸ್ಟೋರಿ ಅನ್ನೋದನ್ನ ಇವತ್ತಿನ ಎಪಿಸೋಡ್ನಲ್ಲಿ ನೋಡೋಣ. ನೋಡೋದಕ್ಕಿಂತ ಮೊದಲು ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ಅರೆ ಬೇಬಿ, ನೀನು ಈ ಸೀರೆನಲ್ಲಿ ಎಷ್ಟು ಸುಂದರವಾಗಿ ಕಾಣಿಸ್ತಾ ಇದೆಯಾ ಗೊತ್ತಾ? ದೇವಲೋಕದಿಂದ ಅಪ್ಸರನೇ ಭೂಮಿಗೆ ಇಳಿದು ಬಂದಿದ್ದಾಳೆ ಅನ್ನಿಸ್ತಿದೆ ಕಣೆ. ನಾನು ಇಷ್ಟು ಸುಂದರವಾಗಿರೋ ಹುಡುಗಿನ ಮದುವೆ ಆಗಿ ನನ್ನ ಹೆಂಡತಿಯಾಗಿ ಸ್ವೀಕರಿಸ್ತಾ ಇದ್ದೀನಿ ಅಂದರೆ ಎಷ್ಟು ಲಕ್ಕಿ ಅಲ್ವಾ ಬೇಬಿ ನಾನು. ಅರೆ ಯಾಕೆ ಬೇಬಿ, ನಾನು ಇಷ್ಟೊಂದು ಪ್ರೀತಿಯಿಂದ ಹೊಗಳ್ತಾ ಇದ್ದೀನಿ, ನೀನು ನೋಡಿದ್ರೆ ಏನು ಏನೋ ಯೋಚನೆ ಮಾಡ್ತಿದ್ಯಾ? ಅದು ಇಷ್ಟೊಂದು ಗಾಬರಿ ಆಗಿದ್ಯಾ? ಏನಾಯ್ತು? ನೋಡು, ನನ್ನ ಹತ್ರ ಬರಬೇಡ, ನನ್ನ ಹತ್ರ ಬರಬೇಡ, ನೀನು ದೂರ ನಿಂತ್ಕೋ. ನಿನ್ನ ಪ್ಲಾನ್ ಎಲ್ಲ ನನಗೆ ತುಂಬ ಚೆನ್ನಾಗೇ ಗೊತ್ತು. ನಾನು ನಿನ್ನ ನಂಬಿ ಮೋಸ ಹೋಗಿದ್ದೀನಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು. ಇನ್ನು ನಾನು ನಂಬಿಸೋ ಪ್ರಯತ್ನ ಮಾಡಬೇಡ. ನನ್ನ ಹತ್ರ ಬಂದರೆ ಸರಿ ಇರೋದಿಲ್ಲ. ಓಹೋ, ಅಂದ್ರೆ ನಾವು ಕೆಳಗೆ ಏನೇನು ಮಾತಾಡಿದೀವೋ ಎಲ್ಲನೂ ಕೇಳಿಸ್ಕೊಂಡಿದ್ಯಾ ಅಂತ ಆಯ್ತು. ಛೀ, ನಿನಗೆ ನಾಚಿಕೆ ಆಗಲ್ವೇನೋ? ನೀನು ಮಾಡಿರೋ ದ್ರೋಹನ ಎಷ್ಟು ಖುಷಿಯಿಂದ ಹೇಳ್ತಾ ಇದ್ಯಾ, ಹೊಗಳ್ಕೊಳ್ತಾ ಇದೆಯಲ್ವೋ ಅಲ್ವೋ? ನನ್ನ ತಂದೆ ತಾಯಿಯಿಂದ ಪ್ರೀತಿ ಕಳ್ಕೊಂಡಿದ್ದೀನಿ ಅನ್ನೋ ನೋವಲ್ಲಿರುವಾಗ ನನ್ನನ್ನು ನಂಬಿಸಿ ನನ್ನ ಜೀವನನ ಹಾಳು ಮಾಡಬೇಕು ಅಂತ ಯೋಚನೆ ಮಾಡ್ತಿದ್ಯಲ್ಲ, ನೀನು ಮನುಷ್ಯನ? ಏನೋ ನಂಬಿ ಬಂದಿದ್ಯಾ, ಮದುವೆ ಆಗೋಣ, ಮದುವೆ ಆಗಿ ಆಮೇಲೆ ನಿನ್ನ ಜೊತೆ ಫಸ್ಟ್ ನೈಟು ಸೆಕೆಂಡ್ ನೈಟು ಎಲ್ಲನೂ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ನಿನಗೇಗೋ ಇವಾಗ ಎಲ್ಲ ವಿಷಯನೂ ಗೊತ್ತಾಗಿದೆ. ಇನ್ನು ಮದುವೆ ಆಗೋ ಅವಶ್ಯಕತೆನೇ ಇಲ್ಲ ಅನ್ಸುತ್ತೆ ಅಲ್ವಾ? ಹೇಳು, ಮದುವೆ ಆಗ್ಬೇಕಾ ಬೇಡವಾ ಅಂತ? ಏನು, ನಿನ್ ಜೊತೆ ಮದ್ವೆನಾ? ಇಷ್ಟೆಲ್ಲ ಗೊತ್ತಾದ್ಮೇಲೆ ಯಾವುದೇ ಕಾರಣಕ್ಕೂ ನಾನು ನಿನ್ ಜೊತೆ ಮದ್ವೆ ಆಗೋದೇ ಇಲ್ಲ. ನೋಡು ಅಭಿ, ನನ್ನ ಮೈ ಮುಟ್ಟದೆ ಆಮೇಲೆ ಪರಿಣಾಮ ಚೆನ್ನಾಗಿರೋದಿಲ್ಲ. ದಯವಿಟ್ಟು ಇಲ್ಲಿಂದ ಈಗಲೇ ಹೊರಟೋಗು. ಏನೇ ಬೇಬಿ ನೀನು ಎಲ್ಲರೂ ಹೇಳೋ ಡೈಲಾಗ್ನೇ ಹೇಳ್ತಾ ಇದೆಯಾ? ಹೊಸ್ದಾಗಿ ಏನಾದರೂ ಹೇಳ್ಬೇಕು ತಾನೇ? ನನ್ನ ಲೈಫಲ್ಲಿ ನೀನಂತ ಹುಡುಗಿರ್ನ ಭಾಳಷ್ಟು ಜನ ನೋಡಿದ್ದೀನಿ. ನನ್ನ ಆಟನ ಅವ್ರ ಲೈಫಲ್ಲಿ ಚೆನ್ನಾಗೇ ಆಡಿದ್ದೀನಿ. ನೀನು ಇವಾಗ ಜಸ್ಟ್ ಹೊಸಬ್ಳು ಅಷ್ಟೇ. ನಾನು ಈ ಕಸ್ಬಿಗೆ ಹೊಸಬ್ನಲ್ಲ, ಹಳಬಾನೆ. ನೋಡೋ, ಜಾಸ್ತಿ ತಕರಾರೆಲ್ಲ ಮಾಡ್ದೇನೆ ನಾನು ಏನು ಹೇಳ್ತೀನೋ ಅದನ್ನ ಮಾಡು. ಏನೋ ಪಾಪ ಹೋಗ್ಲಿ, ಹುಡುಗಿ ತಂದೆ ತಾಯಿ ಪ್ರೀತಿನ ಕಳ್ಕೊಂಡಿದ್ದಾಳೆ, ಅಟ್ಲೀಸ್ಟ್ ಮದುವೆ ಮಾಡಿಕೊಂಡು ಒಂದಿನಾದ್ರೂ ಸುಖವಾಗಿ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೆ. ಆದರೆ ಹೇಗೂ ನಿನಗೆ ಮದುವೆ ಬೇಡ ಅಂತಿದ್ಯಲ್ಲ, ಸರಿ ಬಿಡು, ಡೈರೆಕ್ಟು ಫಸ್ಟ್ ನೈಟ್ಗೆ ಪ್ರಮೋಷನ್ ಕೊಡ್ತಾ ಇದ್ಯಾ. ನನಗಂತೂ ಭಾಳ ಖುಷಿ ಆಯ್ತು ನೋಡು. ನೋಡು ಅಭಿ, ನನ್ ಬಿಟ್ಬಿಡು, ನನ್ಗೇನು ಮಾಡಬೇಡ. ನೋಡು, ದಯವಿಟ್ಟು ನಿನ್ ಕಾಲಿಗೆ ಬಿದ್ಬಿಡ್ತೀನಿ, ನನ್ನ ಬಿಟ್ಬಿಡು. ನವ್ಯಂಗೆ ಅಭಿ ಮಾತೆಲ್ಲ ಕೇಳಿಸ್ಕೊಂಡು ತುಂಬಾನೇ ಟೆನ್ಷನ್ ಆಗುತ್ತೆ. ಇನ್ನೇನ್ ಮಾಡ್ಬಿಡ್ತಾನೋ ಅಂತ ಅಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾಳೆ. ಅವಳು ಎಷ್ಟೇ ಪ್ರಯತ್ನ ಮಾಡಿದ್ರು ಎಲ್ಲಾನು ವ್ಯರ್ಥ ಆಗುತ್ತೆ. ಅಭಿ ಬಲವಂತವಾಗಿ ಅವಳನ್ನ ಅನುಭವಿಸ್ತಾನೆ. ಏನೇ ನೀನು, ನಾನು ನಿನಗೆ ಇಷ್ಟು ಚೆನ್ನಾಗಿ ಕೋಪ್ರೇಟ್ ಮಾಡಿದ್ರು ಅಳ್ತಾ ಇದೆಯಲ್ಲೇ? ನನ್ನ ಫ್ರೆಂಡ್ಸ್ ಎಲ್ಲ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಬರ್ತಾರೆ, ಬೇಗ ಎದ್ದು ಫ್ರೆಶ್ ಆಗು. ಅವರು ನಿನ್ನ ಜೊತೆ ತುಂಬ ಚೆನ್ನಾಗಿ ಕೋಪ್ರೇಟ್ ಮಾಡ್ತಾರೆ. ನೋಡು, ನಾನು ಇವಾಗ ಹೊರಗೆ ಹೋಗ್ತಿದ್ದೀನಿ ಅಂತ ಇಲ್ಲಿಂದ ತಪ್ಪಿಸ್ಕೊಳ್ಳೋ ಪ್ರಯತ್ನ ಎಲ್ಲ ಮಾಡಬೇಡ. ಇಲ್ಲಿರೋದು ಒಂದೇ ಮನೆ ಅಂತನೂ ಗೊತ್ತು, ಸುತ್ತಮುತ್ತ ಇರೋರು ನಮ್ಮೋರೆ ಅಂತನೂ ಗೊತ್ತು ತಾನೇ ನಿನಗೆ. ಬೇಗ ರೆಡಿಯಾಗೋ. ನಾನು ತಪ್ಪು ಮಾಡ್ಬಿಟ್ಟೆ, ಇಲ್ಲಿಗೆ ಬಂದು ತಪ್ಪು ಮಾಡ್ಬಿಟ್ಟೆ. ಯಾರೋ ಗೊತ್ತು ಗುರಿ ಇಲ್ದಿದ್ದು ನನ್ನ ನಂಬಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ. ಅಮ್ಮ, ಅಪ್ಪ, ನಾನು ಇಷ್ಟು ದೊಡ್ಡ ತಪ್ಪು ಮಾಡೋದಕ್ಕೆ ನೀವೇ ಕಾರಣ. ನನಗೆ ನೀವು ಕೊಡ್ಬೇಕಾಗಿರೋ ಪ್ರೀತಿ ಕೊಟ್ಟಿದ್ದಿದ್ರೆ ನಾನು ಇವನ್ ಪ್ರೀತಿನ ನಂಬ್ತಾನೆ ಇರಲಿಲ್ಲ. ನಿಮ್ಮ ಪ್ರೀತಿನ ಕಳ್ಕೊಂಡು ನನಗೆ ತೋರಿಸಿರೋ ಇವನ್ ಸುಳ್ಳು ಪ್ರೀತಿನೇ ನಿಜ ಅಂತ ನಂಬಿ ಇಲ್ಲಿವರೆಗೂ ಬಂದು ನನ್ನ ಜೀವನ ಹಾಳು ಮಾಡ್ಕೊಂಡೆ. ನನ್ನ ಜೀವನ ಹಾಳು ಮಾಡ್ಕೊಳ್ಳೋದಕ್ಕೆ ಒಂಥರದಲ್ಲಿ ನೀವೇ ಕಾರಣ. ನಾನು ಚಿಕ್ಕ ಮಗುವಾಗಿರುವಾಗ ನೀನು ನನ್ನನ್ನು ಎತ್ಕೊಂಡು ಲಾಲಿ ಆಡ್ಬೇಕಿತ್ತು.
ಆಟ ಆಡಿಸ್ಬೇಕಿತ್ತು, ನನಗೆ ಹಾಲು ಕೊಡಿಸ್ಬೇಕಿತ್ತು, ಊಟ ಮಾಡಿಸ್ಬೇಕಿತ್ತು. ಆದ್ರೆ ಆ ಟೈಮಲ್ಲಿ ನನ್ನನ್ನ ಮನೆ ಕೆಲಸದವಳಿಗೆ ಕೊಟ್ಟು ನೀನು ಕೆಲಸ ಕೆಲಸ ಅಂತ ದುಡ್ಡಿನ ಹಿಂದೆ ಹೋದೆ. ನಾನು ಸ್ಕೂಲಿಗೆ ಹೋದಾಗ ನನ್ನ ಫ್ರೆಂಡ್ಸ್ ಎಲ್ಲರೂ ಅವ್ರ ಅಪ್ಪ ಅಮ್ಮನ ಜೊತೆ ಬರ್ತಿದ್ರು ಸ್ಕೂಲಿಗೆ. ಆದ್ರೆ ನಾನು ಮನೆ ಕೆಲಸದವಳ ಜೊತೆ ಹೋಗ್ಬೇಕಿತ್ತು. ಅಮ್ಮ ನನಗೆ ಚಿಕ್ಕಾಗಿರುವಾಗ ನನ್ನ ಅಪ್ಪಾಜಿ ಕೈ ಹಿಡ್ಕೊಂಡು ನಾನು ಪಾರ್ಕ್ ಎಲ್ಲ ಸುತ್ಕೊಂಡು ಬರಬೇಕು ಅನ್ನೋ ಆಸೆ ಇತ್ತು. ಅಮ್ಮನ ಮಡ್ಲಲ್ಲಿ ಮಲ್ಕೊಂಡು ಲಾಲಿ ಹಾಡು ಕೇಳಿಸ್ಕೊಬೇಕು, ನನ್ನ ಬೆನ್ ತಟ್ತಾ ಅಮ್ಮ ನಿದ್ದೆ ಮಾಡಿಸ್ಬೇಕು, ಅಪ್ಪನ ಹತ್ರ ಚಿಕ್ಕ ಪುಟ್ಟದನ್ನು ಹಠ ಮಾಡಿ ಕೊಡ್ಸು ಅಂತ ಪೀಡಿಸ್ಬೇಕು ಅನ್ನೋ ಆಸೆ. ಹಾಗೆ ಅಮ್ಮನ ಹತ್ರ ಒಳ್ಳೊಳ್ಳೆ ರೀತಿ ಅಡಿಗೆ ಮಾಡಿಸ್ಕೊಂಡು ಊಟ ಮಾಡಬೇಕು ಅನ್ನೋ ಆಸೆ. ನಾನು ಬಿದ್ದಾಗ ಅಮ್ಮ ನನ್ನನ್ನು ಅಯ್ಯೋ ಕಂದ ಏನಾಯ್ತು ಅಂತ ಬಂದು ಮಾತಾಡಿಸಿ ನನ್ನ ಸಮಾಧಾನ ಮಾಡಬೇಕು ಅನ್ನೋ ಆಸೆ. ನೆಂಟ್ರು ಮನೆಗೆಲ್ಲ ಅಪ್ಪ ಅಮ್ಮನ ಜೊತೆ ಹೋಗ್ಬೇಕು ಅನ್ನೋ ಆಸೆ. ಇವಳು ನನ್ನ ಮಗಳು ಅಂತ ನೀವೆಲ್ಲರ ಹತ್ರ ಪರಿಚಯ ಮಾಡಿಕೊಡುವಾಗ ಅದನ್ನ ಕೇಳಿಸ್ಕೊಳ್ಬೇಕು ಅನ್ನೋ ಆಸೆ. ಪೇರೆಂಟ್ಸ್ ಮೀಟಿಂಗಿಗೆ ಕರ್ಕೊಂಡು ಹೋಗಿ ನಾನು ತುಂಬಾ ಚೆನ್ನಾಗಿ ಓದಿದ್ದೀನಿ, ನಿಮ್ಮ ಮಗಳು ತುಂಬಾ ಚೆನ್ನಾಗಿ ಓದ್ತಾಳೆ ಅಂತ ಅವರು ಹೊಗಳೋ ಮಾತುಗಳನ್ನ ನಿಮ್ಮ ಕಿವಿಲಿ ಕೇಳಿಸೋ ಆಸೆ. ನನ್ನ ಬರ್ಡೇಲಿ ನನಗೆ ಸರ್ಪ್ರೈಸ್ ಆಗಿ ನೀವಿಬ್ರು ಬಂದು ವಿಶ್ ಮಾಡ್ತೀರಾ, ಕೇಕ್ ಕಟ್ ಮಾಡ್ತೀರಾ ಅಂತ ಯಾವಾಗಲೂ ಆಸೆ ಪಡ್ತಿದ್ದೆ. ಅದಂತೂ ಆಗಿಲ್ಲ. ಸರಿ, ನಾನೇ ನಿಮ್ಮ ಜೊತೆ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ತುಂಬಾ ಸರಿ ಪ್ರಯತ್ನ ಮಾಡಿದ್ದೀನಿ. ಆದ್ರೆ ನೀವು ನನ್ನನ್ನು ಕೇರ್ಲೆಸ್ ಮಾಡಿ ನಿಮ್ಮ ಆಫೀಸು ಕೆಲಸ ದುಡ್ಡು ಅಂತ ಅದ್ರ ಹಿಂದೆನೇ ಹೋಗ್ತಿದ್ರಿ. ಅಮ್ಮ ಅಪ್ಪ ಮಕ್ಕಳು ಹುಟ್ಟಿದಾಗಿಂದನೂ ತಂದೆ ತಾಯಿ ಆಶ್ರಯದಲ್ಲೇ ಬೆಳೀತಾರೆ ತಾನೆ. ಅವ್ರಿಗೆ ತಂದೆ ತಾಯಿನೇ ಪ್ರಪಂಚ ಆಗಿರ್ತಾರಂತೆ. ತಂದೆ ತಾಯಿ ಕೂಡ ಮಕ್ಕಳು ಅಷ್ಟೇ ಇಂಪಾರ್ಟೆಂಟ್ ಅಲ್ವಾ? ಆದ್ರೆ ನೀವ್ಯಾಕೆ ನನ್ನನ್ನ ಅಷ್ಟೊಂದು ಕೇರ್ಲೆಸ್ ಮಾಡ್ಬಿಟ್ರಿ? ನಾನು ನಿಮ್ಮಿಬ್ರಿಗೂ ಇಷ್ಟ ಇರ್ಲಿಲ್ವಾ? ಅಮ್ಮ ಅಮ್ಮ ಇವತ್ತು ನನ್ನ ಜೀವನನ ಇಷ್ಟು ಹಾಳು ಮಾಡ್ಕೊಂಡಿದ್ದೀನಿ. ನಾನು ಈ ಪರಿಸ್ಥಿತಿಗೆ ಬಂದಿದ್ದೀನಿ ಅಂದ್ರೆ ಅದಕ್ಕೆ ನೀವಿಬ್ರೇ ಕಾರಣ. ಯಾಕೆ ಅಂದ್ರೆ ಮಕ್ಕಳು ಹುಟ್ಟಿದಾಗಿಂದನೂ ತಂದೆ ತಾಯಿ ಜೊತೆನೇ ಇರ್ತಾರೆ. ತಂದೆ ತಾಯಿನೇ ಮಕ್ಕಳಿಗೆ ತಪ್ಪು ಯಾವುದು ಸರಿ ಯಾವುದು ಅಂತ ಹೇಳ್ಕೊಡ್ಬೇಕು. ಆದ್ರೆ ನೀವು ನಿಮ್ದೇ ಲೋಕದಲ್ಲಿ ನನಗೆ ಯಾವುದನ್ನು ಹೇಳ್ಕೊಡ್ದೆ ತಂದೆ ತಾಯಿ ಪ್ರೀತಿನ ತೋರಿಸ್ತೇನೆ ನನ್ನ ಕೇರ್ಲೆಸ್ ಮಾಡಿದ್ರಿ. ನೀವು ನೀವು ಅಷ್ಟು ಕೇರ್ಲೆಸ್ ಮಾಡಿದ್ರಿಂದಾನೆ ನಾನು ನನ್ನ ಪ್ರೀತಿ ಬಗ್ಗೆನೂ ನಿಮ್ಮ ಹತ್ರ ಹೇಳಲಿಲ್ಲ. ಇವನ್ ತೋರಿಸೋ ಮೋಸದ ಪ್ರೀತಿನ ನಿಜ ಅಂದ್ಕೊಂಡು ಇಲ್ಲಿಗೆ ಬಂದು ನನ್ನ ಜೀವನನೇ ಹಾಳು ಮಾಡ್ಕೊಂಡೆ. ನೀವು ನನಗೆ ಬೇಕಾಗಿರೋ ಅಷ್ಟು ದುಡ್ಡು ಕೊಟ್ರಿ, ನಾನು ಕೇಳೋದ್ರೊಳಗೇನೆ ಏನೇನು ಬೇಕೋ ಎಲ್ಲಾನು ತಂದು ಕೊಟ್ರಿ, ಅದೆಲ್ಲ ಒಪ್ಕೋತೀನಿ. ಆದ್ರೆ ನನಗೆ ಬೇಕಾಗಿರೋ ತಂದೆ ತಾಯಿ ಪ್ರೀತಿನೇ ಕೊಡ್ಲಿಲ್ಲ. ನೋಡಮ್ಮ, ನೀವು ಏನೇ ಕೊಟ್ರು ನನಗೆ ಬೇಕಾಗಿದ್ದಂತೂ ಸಿಗ್ಲಿಲ್ಲ. ನನಗೆ ಬೇಕಾಗಿರೋದನ್ನ ಹುಡುಕೋ ಇದ್ರಲ್ಲಿ ನಾನು ಎಲ್ಲಾನು ಕಳ್ಕೊಂಡು ಈ ಪರಿಸ್ಥಿತಿಗೆ ಬಂದ್ಬಿಟ್ಟೆ. ಇಷ್ಟೆಲ್ಲ ಆದ್ಮೇಲೆ ನಾನು ಯಾವುದಕ್ಕೋಸ್ಕರ ಬದುಕಬೇಕು ಹೇಳು? ನಾನು ಅದಕ್ಕೆ ಇವತ್ತೇ ಕೊನೆ, ಇನ್ಯಾವತ್ತು ಈ ಪ್ರಪಂಚದಲ್ಲಿ ಇರಬಾರ್ದು ಅಂತ ಡಿಸೈಡ್ ಮಾಡಿದ್ದೀನಿ. ಇವನ್ ಮೋಸದಾಟಕ್ಕೆ ಇನ್ನೂ ಬಲಿಯಾಗೋದಕ್ಕೆ ನಾನು ರೆಡಿ ಇಲ್ಲ. ನೀವು ಬೇಡ, ಇವನು ಬೇಡ, ಈ ಪ್ರಪಂಚನೇ ಬೇಡ ಅಂತ ನಿರ್ಧಾರ ಮಾಡಿದ್ದೀನಿ. ಇನ್ಯಾವತ್ತು ಇಲ್ಲಿ ಹುಟ್ಟಬೇಕು ಅನ್ನೋ ಯೋಚನೆ ಕೂಡ ಮಾಡಿಲ್ಲ. ನನ್ನ ಕ್ಷಮಿಸ್ಬಿಡು. ಅಯ್ಯೋಯ್ಯೋ ಮಗಳೇ, ಎಂತ ಕೆಲಸ ಮಾಡ್ಕೊಂಡ್ಬಿಟ್ಟೆ. ಅಯ್ಯೋ ನನ್ನ ಮಗಳು, ಅಯ್ಯೋ ನವ್ಯ, ಯಾಕೆ ಇಂಥ ಕೆಲಸ ಮಾಡ್ಕೊಂಡ್ಬಿಟ್ಟೆ? ಏನಮ್ಮ, ಎಲ್ಲ ಕಳ್ಕೊಂಡ್ಮೇಲೆ ಹತ್ತು ಏನ್ ಪ್ರಯೋಜನ? ನಿಮ್ ಮಕ್ಳು ನಿಮ್ ಹತ್ರ ಇರುವಾಗ ನಿಮ್ಗೆ ಅವ್ರನ್ನ ನೋಡೋ ಅಷ್ಟು ಪುರ್ಸೊತ್ತಿರ್ಲಿಲ್ಲ ಅನ್ಸುತ್ತೆ. ಇವಾಗ ಅವಳನ್ನ ಕಳ್ಕೊಂಡ್ಮೇಲೆ ಇವಾಗ ಕೊರಗ್ತಾ ಇದ್ರ, ಏನು ಪ್ರಯೋಜನ ಇಲ್ಲ. ಇವಾಗಿನ ಕಾಲದಲ್ಲಿ ಹುಟ್ಟಿದವರೆಲ್ಲ ಕೆಲ್ಸ ದುಡ್ಡು ಇದ್ರ ಹಿಂದೆನೆ ಹೋಗೋರಾಯ್ತು. ಸಂಬಂಧಗಳಿಗೆ ಬೆಲೆನೇ ಕೊಡಲ್ಲ. ನಿಮ್ಮ ಮಕ್ಕಳು ಅವ್ರಿಗೇನ್ ಗೊತ್ತಾಗತ್ತೆ? ಚಿಕ್ಕಲ್ಲಿಂದನೂ ಅವರು ನಿಮ್ ಪ್ರೀತಿನೇ ಬಯಸ್ತಾ ಇರ್ತಾರೆ. ಆದ್ರೆ ನೀವು ಮಾಡೋ ತಪ್ಪುಗಳಿಂದ ಪಾಪ ಆ ಮಕ್ಳಿಗೆ ತಿಳುವಳಿಕೆನೇ ಇಲ್ದೇನೆ ಏನೇನೋ ತಪ್ಪು ನಿರ್ಧಾರಗಳನ್ನು ತಗೊಂಡು ಹೀಗೆ ಪ್ರಾಣ ಕಳ್ಕೊತಾರೆ. ನೋಡಿ, ಬಾಡಿನ ಪೋಸ್ಟ್ ಮಾರ್ಟಮಿಗೆ ಕಳ್ಸಿದೀವಿ. ನೀವು ರಿಪೋರ್ಟ್ ಬಂದ್ಮೇಲೆ ಬಂದು ಕಲೆಕ್ಟ್ ಮಾಡ್ಕೊಳ್ಳಿ. ತಂದೆ ತಾಯಿ ಮಾಡಿರೋ ಕೇರ್ಲೆಸ್ ಇಂದ ಕೊನೆಗೂ ನವ್ಯನ್ ಬದುಕು ಕೊನೆಗೊಳ್ಳುತ್ತೆ. ಇವಾಗಿನ ಜನ್ರೇಷನ್ ಅವರು ಅದೇನೋ ಗೊತ್ತಿಲ್ಲ. ಯಾವಾಗಲೂ ಅವರಿಗೆ ತಾವು ಹೆತ್ತಿರೋ ಮಕ್ಕಳಿಗಿಂತನೂ ತಾವು ಹೋಗೋ ಕಂಪ್ನಿ ಮೇಲೆ ತುಂಬಾ ಪ್ರೀತಿ ಇರುತ್ತೆ. ಯಾವಾಗ ನೋಡಿದ್ರು ಕೆಲಸ ಕಂಪ್ನಿ ಕೆಲಸ ಅಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ
ತಮ್ಮ ಮಕ್ಕಳನ್ನ ಕೇರ್ಲೆಸ್ ಮಾಡ್ತಾ ಇರ್ತಾರೆ. ಪ್ರತಿ ಮಕ್ಕಳಿಗೂ ತಮ್ಮ ತಂದೆ ತಾಯಿನೇ ಮೊದಲನೇ ಪ್ರಪಂಚ. ಆ ಪ್ರಪಂಚದಲ್ಲಿ ಅವ್ರು ಕೇರ್ಲೆಸ್ ಮಾಡೋದ್ರಿಂದ ಮಕ್ಕಳ ಮೇಲೆ ತುಂಬಾನೇ ಪರಿಣಾಮ ಬೀರುತ್ತೆ. ಅದ್ರ ಪ್ರತಿಫಲವಾಗಿ ಕೊನೆಯಲ್ಲಿ ಮಕ್ಕಳು ಹಾದಿ ತಪ್ಪಿರ್ತಾರೆ. ಜಾಸ್ತಿ ಏನಾದರೂ ಕೇಳಿದ್ರೆ ಮಕ್ಕಳಿಗೋಸ್ಕರನೇ ದುಡಿತಾ ಇರೋದು, ಅವ್ರ ಮುಂದಿನ ಫ್ಯೂಚರಿಗೋಸ್ಕರ ಅಂತ ಹೇಳ್ತೀರಾ. ಮಕ್ಕಳಿಗೋಸ್ಕರ ದುಡಿಯೋ ಇದರಲ್ಲಿ ಮಕ್ಕಳನ್ನೇ ಮರ್ತಿರ್ತೀರಾ. ಯಾವುದೇ ಸಂಬಂಧ ಆಗಿರ್ಬೋದು, ಕಳ್ಕೊಂಡ್ಮೇಲೆ ಹುಡ್ಕೋದ್ರಿಂದ ಏನೂ ಪ್ರಯೋಜನ ಇಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ಈ ಕತೆ ಅದೆಷ್ಟೋ ಮಕ್ಕಳ ಜೀವನ ಆಗಿರುತ್ತೆ. ಆದರೆ ಯಾರು ಎಲ್ಲರ ಎದುರಿಗೂ ಹೇಳ್ಕೊಡೋದಿಲ್ಲ ಅಷ್ಟೆ. ಸರಿ, ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ತುಂಬ ಜನ ಹಾಗೆ ವಿಡಿಯೋಸ್ ನೋಡ್ತಾ ಇದ್ದೀರಾ. ಯಾರ್ಯಾರು ಹಾಗೆ ವಿಡಿಯೋಸ್ ನೋಡ್ತಾ ಇದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಯಾವುದೇ ವಿಡಿಯೋ ಹಾಕಿದ್ರು ನೋಟಿಫಿಕೇಶನ್ ಬರುತ್ತೆ. ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋನ ನೋಡ್ಬೋದು. ಸರಿ, ಹಾಗಾದ್ರೆ ನಾನಿನ್ನ ಹೊರಡ್ತೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ.